ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಇದೀವಿ ನೊಣವಿನ ಕೆರೆಯಲ್ಲಿ. ಸುಮಾರು 10ನೇ ಶತಮಾನದಲ್ಲಿ ನೊಳಂಬ ರಾಜರಿಂದ ಕಟ್ಟಲ್ಪಟ್ಟ ಕೆರೆಯಿಂದ ಗುರುತಿಸಿಕೊಳ್ಳುವ ಈ ಊರು ಹಿಂದೆ ನೊಳಂಬ ಕೆರೆಯಾಗಿ ಈಗ ನೊಣವಿನ ಕೆರೆಯಾಗಿದೆ. ಇಲ್ಲಿ ಹೊಯ್ಸಳ ಹಾಗೂ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದ 2 ಐತಿಹಾಸಿಕ ಪುರಾತನ ಶ್ರೀ ವೇಣುಗೋಪಾಲ ಮತ್ತು ಶ್ರೀ ಬೇಟೆರಾಯಸ್ವಾಮಿ ದೇವಾಲಯಗಳಿವೆ. ಅವುಗಳಲ್ಲಿ ಈ ವಾರದ ಸ್ಥಳ ಪುರಾಣಕ್ಕೆ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಾಲಯದ ವಿಡಿಯೋವನ್ನ ನಾವು ನಿಮ್ಮ ಮುಂದೆ ತಂದಿದ್ದೀವಿ. ತ್ರಿಕುಟಾಚಲ ದೇಗುಲದ ಒಳನವರಂಗ, 3 ಗರ್ಭಗೃಹ, ಸುಖನಾಸಿ, ಹಳೆ ಗೋಪುರವಿಲ್ಲದ ಮಹಾದ್ವಾರ ಹೊಯ್ಸಳ ಕಾಲದ್ದಾಗಿದ್ರೆ ಹೊರನವರಂಗ ವಿಜಯನಗರ ಕಾಲದ್ದು, ದ್ವಾರ ಗೋಪುರ ಇತ್ತೀಚಿನದ್ದು. ಬನ್ನಿ ಹಾಗಾದ್ರೆ ಶ್ರೀ ವೇಣುಗೋಪಾಲ ದೇಗುಲದ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಸ್ಥಳ ಪುರಾಣ ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವು ಇವತ್ತು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ನೊಣವಿನಕೆರೆ ಗ್ರಾಮದಲ್ಲಿದ್ದೀವಿ. ಗ್ರಾಮ ಅನ್ನೋದಕ್ಕಿಂತ ಒಂದು ದೊಡ್ಡ ಮಟ್ಟದ ಒಂದು ಹಳ್ಳಿ ಅಂತಲೇ ನಾವು ಇದನ್ನು ಗುರುತಿಸ್ಬೋದು. ಇಲ್ಲಿ 2 ಐತಿಹಾಸಿಕ ದೇವಸ್ಥಾನಗಳಿದ್ದಾವೆ. ಮೊದಲನೇದಾಗಿ ವೇಣುಗೋಪಾಲ, ನಾನಿವತ್ತು ನಿಂತಿರೋಂಥದ್ದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದು ಹೊಯ್ಸಳರ ಕಾಲದ್ದು, ಸುಮಾರು 800ರಿಂದ 900 ವರ್ಷಗಳಷ್ಟು ಹಳೆಯ ದೇವಸ್ಥಾನ. ಒಳಗಡೆ ನಿಮಗೆ ಹೊಯ್ಸಳರದ್ದು ಹಾಗೂ ವಿಜಯನಗರ ಕಾಲದ 2 ನಿಮಗೆ ವಾಸ್ತುಶಿಲ್ಪ ನಿಮಗೆ ಸಿಗುತ್ತೆ. ನಾನು ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇನ್ನೊಂದು ದೇವಸ್ಥಾನ ನಾನು ಹೇಳಿದ್ರೆ ಅದು ನಿಮ್ಮದು ಶ್ರೀ ಬೇಟೆಸ್ವಾಮಿ ದೇವಸ್ಥಾನ. ಬೇಟೆಸ್ವಾಮಿ ಅಂತ ಹೇಳಿದ್ರೆ ಎಗೇನ್ ಅವರು ವಿಷ್ಣುವಿನ ಅವತಾರವೇ ನಾವು ಬೇಟೆಸ್ವಾಮಿ ಅಂತ ನಾವು ಕರಿತೀವಿ. ಅದು ವಿಜಯನಗರ ಕಾಲದ್ದು, ಸುಮಾರು ಒಂದು 500 ವರ್ಷ ಹಳೆಯದಾದಂಥ ದೇವಸ್ಥಾನ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ನಿಮ್ಮ ಮುಂದೆ ತರ್ತೀವಿ. ವೇಣುಗೋಪಾಲ ಸ್ವಾಮಿ ಕ್ಷೇತ್ರದ ಈ ದೇವಸ್ಥಾನದ ಮಹಿಮೆ ಮತ್ತು ಹೆಚ್ಚಿನ ವಿವರಗಳನ್ನು ನಮಗೆ ಮತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ಶ್ರೀಯುತ NS ಕೃಷ್ಣಪ್ರಸಾದ್ ಅವರು. ವಂಶ ಪಾರಂಪರ್ಯವಾಗಿ ಅವರು ಈ ಅರ್ಚಕ ವೃತ್ತಿಯನ್ನು ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಅರ್ಚಕ ನಮಸ್ತೆ. ಸ್ನೇಹಿತರೆ, ತುಮಕೂರು ಜಿಲ್ಲೆಯ ಇತಿಹಾಸದಲ್ಲಿ ನೊಳಂಬ ರಾಜರ ಕೊಡುಗೆ ತುಂಬಾನೇ ಹೆಚ್ಚು. ಯಾಕಂದ್ರೆ ನೊಳಂಬ ರಾಜರ ಆಡಳಿತ ಪ್ರದೇಶ ತುಮಕೂರು ಹಾಗೂ ಚಿತ್ರದುರ್ಗಕ್ಕೆ ಸೀಮಿತವಾಗಿತ್ತು. ಅವರ ರಾಜಧಾನಿ ಈಗಿನ ಆಂಧ್ರ ಅನಂತಪುರ ಜಿಲ್ಲೆಯ ಗಡಿ ಗ್ರಾಮ ಹೇಮಾವತಿ. ಅಲ್ಲೊಂದು ಅವರ ಕಾಲದ ಐತಿಹಾಸಿಕ ಸಿದ್ದೇಶ್ವರ ಹಾಗೂ ಹಂಪನ್ನ ದೇವಾಲಯ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಸ್ಥಳ ಪುರಾಣ ಎಪಿಸೋಡ್ಗಳಲ್ಲಿ ಆ ದೇವಾಲಯದ ಮಾಹಿತಿ ಕೂಡ ನಿಮಗೆ ಸಂಕ್ಷಿಪ್ತವಾಗಿ ನಾವು ನೀಡ್ತೀವಿ. ಈ ವಿಡಿಯೋದಲ್ಲಿ ನೀವು ನೋಡ್ತಿರುವ ವೇಣುಗೋಪಾಲ ದೇವಸ್ಥಾನವನ್ನ ಯಾರು ಕಟ್ಸಿದ್ರು ಅನ್ನೋ ಮಾಹಿತಿ ಇಲ್ಲದೆ ಇದ್ರೂ ವಾಸ್ತುಶಿಲ್ಪವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಹೊಯ್ಸಳರ ಕೊನೆಯ ಆಡಳಿತಾವಧಿಯ ಅಂದ್ರೆ 13-14ನೇ ಶತಮಾನದ ಕಾಲಘಟ್ಟದ್ದಾಗಿರ್ಬೋದು ಅಂತೇಳಿ ಊಹಿಸ್ಬೋದು.
ಇವರು ಜನಾರ್ದನ ಸ್ವಾಮಿ. ಪೂರ್ವಮುಖವಾಗಿ ಪಶ್ಚಿಮದಲ್ಲಿ ನಿಂತಿರ್ತಕ್ಕಂಥವರು ಜನಾರ್ದನ ಸ್ವಾಮಿ. ಚಕ್ರ ಶಂಕು ಗದಾ ಕಮಲಹಸ್ತ ಇವರು ಒಳಗೊಂಡಿರ್ತಕ್ಕಂಥವರು ಜನಾರ್ದನ ಸ್ವಾಮಿ. ಶ್ರೀದೇವಿ ಭೂದೇವಿ ಸಹಿತ ಜನಾರ್ದನ ಸ್ವಾಮಿ ಇದ್ದಾರೆ. ಇಲ್ಲಿ ಪ್ರಭಾವಳಿಯಲ್ಲಿ ಮತ್ಸ್ಯಕೂರ್ಮ ವರಹ ನರಸಿಂಹ ಅಂತ ದಶಾವತಾರದ ಕೆತ್ತನೆ ಇದೆ. ಇವರು ಯೋಗ ನರಸಿಂಹ ಸ್ವಾಮಿ. ಇವರು ದಕ್ಷಿಣಾಭಿಮುಖವಾಗಿ ಉತ್ತರ ದಿಕ್ಕಿನಲ್ಲಿ ಯೋಗ ಮುದ್ರೆಯಲ್ಲಿ ಕೂತಿದ್ದಾರೆ. ಯೋಗ ಪಟ್ಟಿ ಇದೆ. ಇದು ಯೋಗ ನರಸಿಂಹ ಅಂತ. ಇಲ್ಲಿ ಕೂಡ ಪ್ರಭಾವಳಿಯಲ್ಲಿ ಮತ್ಸ್ಯಕೂರ್ಮ ವರಹ ನರಸಿಂಹ ಅಂಥೇಳಿ ಅಷ್ಟು ಕೆತ್ತನೆಗಳನ್ನು ಮಾಡಿದ್ದಾರೆ. ಪೀಠದಲ್ಲಿ ಗರುಡ ದೇವರಿದ್ದಾರೆ. ವೇಣುಗೋಪಾಲ ಸ್ವಾಮಿ ಉತ್ತರಾಭಿಮುಖವಾಗಿ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥವರು ವೇಣುಗೋಪಾಲ ಸ್ವಾಮಿ. ವಟವೃಕ್ಷದ ಕೆಳಗೆ ವೇಣುಗೋಪಾಲ ಸ್ವಾಮಿ ವೇಣುನಾದನ ಮಾಡಿಕೊಂಡು ನಿಂತಿರ್ತಕ್ಕಂಥ ಭಂಗಿಯಲ್ಲಿದೆ. ಇಲ್ಲಿ ರುಕ್ಮಿಣಿ ಇದ್ದಾರೆ, ಈ ಕಡೆ ಸತ್ಯಭಾಮ ಇದ್ದಾರೆ. ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ. ಇಲ್ಲಿ ಹಸುಗಳಿದೆ, ಇದೆಲ್ಲ ಗೋಪಿಕಾಸ್ತ್ರೀಯರಿದ್ದಾರೆ. ಅದೇ ಥರ ಈ ಕಡೆಯೂ ಕೂಡ ಹಸು ಇದೆ, ಗೋಪಿಕಾಸ್ತ್ರೀಯರಿದ್ದಾರೆ. ಪೀಠದಲ್ಲಿ ಪ್ರಭಾವಳಿಯಲ್ಲಿ ಮತ್ಸ್ಯಕೂರ್ಮ ವರಹ ನರಸಿಂಹ ಅಂತೇಳಿ ಎಲ್ಲ ದಶಾವತಾರದ ಕೆತ್ತನೆ ಇದೆ. ಇದು ಈ ದೇವಸ್ಥಾನ, ಈ ಊರಿನ ಪ್ರಧಾನ ದೇವರು. ಇವ್ರ ಹೆಸರಲ್ಲೇ ಇರುತ್ತೆ ದೇವರು. ಆದ್ದರಿಂದ ಇವರಿಗೆ ಏಪ್ರಿಲ್ ಮೇನಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಚೈತ್ರ ವೈಶಾಖ ಮಾಸದಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಶಂಕು ಚಕ್ರ ಗದಾ ಅಭಯಹಸ್ತವನ್ನು ಒಳಗೊಂಡಿರ್ತಕ್ಕಂಥವರು ಉತ್ಸವ ಮೂರ್ತಿ. ಇವರು ಪ್ರಧಾನ ಉತ್ಸವ ಮೂರ್ತಿ. ನಾರಾಯಣ ಶ್ರೀದೇವಿ ಭೂದೇವಿ ಸಹಿತ ಇವರಿಗೆ ವೈರಮುಡಿ ಉತ್ಸವ ಭಾಳ ಗ್ರ್ಯಾಂಡಾಗಿ ನಡೆಯುತ್ತೆ. ಮೇಲುಕೋಟೆ ವೈರಮುಡಿ ನೋಡಿಬಿಟ್ರೆ ಎರಡನೇ ವೈರಮುಡಿ ಇಲ್ಲೇ ಬಂದು ನೋಡಬೇಕು. ಅಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ, ಅಷ್ಟು ಗ್ರ್ಯಾಂಡಾಗಿ ಮಾಡಿದೆ. ಇವರು ಲಕ್ಷ್ಮಿ ಕಲ್ಯಾಣ ತಾಯಾರು. ಇವ್ರಿಗೂ ಹೋದೆ. ಇವರು ಕಲ್ಯಾಣ ತಾಯಾರು. ತೂಪಲ್ ನಿಗಮಾಂತ ಮಹಾದೇಶಿಕನ್ ಮಣವಾಳ ಮಾಮುನಿ. ಇವರು ಆಚಾರ್ಯ ಅಂಡ್ ಆಳ್ವಾರ್ ಆಚಾರ್ಯಾಸ್ ಅಂತ ಹೇಳಿ. ಮೊದಲು ಆಳ್ವಾರ್ಗಳು ಬಂದರು, ಆಮೇಲೆ ಆಚಾರ್ಯರುಗಳು ಬಂದರು. ಹಾಗೆ ಇದೆಲ್ಲ ಆಳ್ವಾರ್ ಆಚಾರ್ಯಗಳ ಪರಂಪರೆ. ಇದು ಹೊಯ್ಸಳರ ಕಾಲದ ದೇವಸ್ಥಾನ. ಈ ದೇವಸ್ಥಾನಗಳು ಸುಮಾರು 800ರಿಂದ 900 ವರ್ಷಗಳ ಇತಿಹಾಸ ಇದೆ ಹೊಯ್ಸಳ ಕಾಲದಲ್ಲಿ. ಇದು 3 ಗರ್ಭಗೃಹಗಳನ್ನು ಒಳಗೊಂಡಿದ್ದು. ಒಂದರ ಪ್ರಥಮದಲ್ಲಿ ಒಂದು ಇದರಲ್ಲಿ ವೇಣುಗೋಪಾಲ ಜನಾರ್ದನ ಯೋಗ ನರಸಿಂಹ ಸ್ವಾಮಿಗಳ ಗರ್ಭಗುಡಿ ಇತ್ತು. ಇದಕ್ಕೆ ತ್ರಿಕಟಾಚಲ ಅಂತ ಒಂದು ಇದನ್ನು ಹೇಳ್ತಾರೆ. ಇಲ್ಲಿ ನವಮೋತ್ಸವ ಅಂತೇಳಿ 9 ದಿವಸಗಳ ಕಾರ್ಯಕ್ರಮದಲ್ಲಿ ಏಪ್ರಿಲ್ ಮೇ ಅಂದರೆ ಚೈತ್ರ ವೈಶಾಖ ಮಾಸದಲ್ಲಿ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ಬ್ರಹ್ಮರಥೋತ್ಸವಗಳ 9 ದಿವಸಗಳ ಕಾಲದಲ್ಲಿ ಇಲ್ಲಿ ಪ್ರತಿಯೊಂದು ವಾಹನಗಳ ಮೇಲೆ ಉತ್ಸವ ದೇವರನ್ನು ಕೂರಿಸಿ ಮೆರವಣಿಗೆ ಮಾಡಿ ಬಂದಂಥ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗವನ್ನು ಮಾಡ್ತೀವಿ. ಇದರಿಂದ ಇಲ್ಲಿನ ವೈರಮುಡಿ ಮಾತ್ರ ಪ್ರಖ್ಯಾತವಾಗಿದೆ. ವೈರಮುಡಿ ಅಂತ ಭಾಳ ಚೆನ್ನಾಗಿ ನಡೆಯುತ್ತೆ ಅಂತೇಳಿ. ವೈರಮುಡಿ ಆದಮೇಲೆ ಕಲ್ಯಾಣೋತ್ಸವ, ತಿರುಕಲ್ಯಾಣೋತ್ಸವ, ಅದಾದಮೇಲೆ ಗಜೇಂದ್ರ ಮೋಕ್ಷ ಆದ ತಕ್ಷಣ ದೇವರಿಗೆ ಬ್ರಹ್ಮರಥೋತ್ಸವ ನಡೆದು ಅವಭೃತ ತೀರ್ಥ ಸ್ನಾನವಾಗಿ ಮಹಾಭಿಷೇಕದೊಂದಿಗೆ ಮುಕ್ತಾಯ ಆಗುತ್ತೆ. ಈ ವೇಣುಗೋಪಾಲ ಸ್ವಾಮಿಯನ್ನು ಭಕ್ತಿಯಿಂದ ಬೇಡ್ಕೊಂಡು ಹೋಗಿ ಮಾಡಿದ್ರೆ ಮದುವೆ ಆಗದೆ ಇದ್ದವ್ರು ಮದುವೆ ಆಗುತ್ತೆ, ಸಂತಾನ ಪ್ರಾಪ್ತಿ ಇಲ್ಲದೆ ಇದ್ದವ್ರಿಗೆ ಸಂತಾನ ಪ್ರಾಪ್ತಿಯಾಗಿ ಎಲ್ಲರನ್ನು ಅವ್ರು ಚೆನ್ನಾಗಿ ಇಟ್ಕೊಂಡಿರ್ತಾನೆ. ವೀಕ್ಷಕರೇ, ಇದಿಷ್ಟು ಶ್ರೀ ವೇಣುಗೋಪಾಲ ಸ್ವಾಮಿ ಕ್ಷೇತ್ರದ ನೊಣವಿನಕೆರೆ ಕ್ಷೇತ್ರದ ಒಂದು ಸಂಪೂರ್ಣವಾದ ಮಾಹಿತಿ. ಈ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡೋಕ್ಕೆ ಮುಖ್ಯ ಅರ್ಚಕರಾದಂಥ ಕೃಷ್ಣ ಪ್ರಸಾದ್ ಅವರು ಹೆಚ್ಚಿನ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ಸ್ನೇಹಿತರೆ, ಇವಿಷ್ಟು ಈ ವಾರದ ಸ್ಥಳ ಪುರಾಣ. ಮುಂದಿನ ವಾರ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾವು ಬರ್ತೀವಿ. ಅಲ್ಲಿವರೆಗೆ ನಮ್ಮನ್ನು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.